ಮಾತಾಡ್ತಾರೆ ಸರ್ಗೆ ಅದ್ರ ಬದಲು ನಾಲೆಜ್ ಎಲ್ಲ ಶಿಫ್ಟ್ ಮಾಡ್ಬೇಕಲ್ಲ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಲ್ಲ. ಆಗೋದಿಲ್ಲ ಅಂತ ಸಲಹೆ ನೀಡಿದೆ. ಸ್ಕ್ಯಾನ್ ಮಾಡಿಲ್ಲ, ಏನಿಲ್ಲ, ಅಂಬಿವಾಡದಲ್ಲಿ ಒಂದು ಹುಡುಗ ದೋಣಿಯಲ್ಲಿ ಮೀನು ಹಿಡಿಲಿಕ್ಕೆ ಹೋದಾಗ ಆ ಬಲೆ ಬೀಳಿಸಿ ಮೊದಲೇ ಅವನು ಬಲೆ ಬಿಡಿಸಿ ರೆಡಿ ಮಾಡಿದ್ದಾಗ ಸ್ಪ್ರೆಡ್ ಮಾಡುವಾಗ ಅಲ್ಲಿ ಒಂದು ಮೀನು ಹಾರಿ ಬಂದು ತೊಳೆ ಮೀನು ಅಂತಾರೆ. ತೊಳೆ ಮೀನು ಅಂತ ಉದ್ದ ಅದಕ್ಕೆ ಇರ್ತದೆ, ಅದು ಬಂದು ಚುಚ್ಚಿದ ಮೇಲೆ ಅವನಿಗೆ ಇದ್ದ ಜನರಿಗೆ ಗೊತ್ತಾಗಿ ಅವರು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಅವರನ್ನು ಕೊಡುವಂಥ ಬೇರೆ ದೋಣಿಯನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ಮತ್ತು ಅವನು ಭಾಳ ವೀಕ್ ಆಗ್ತಾನೆ. ಅಂದರೆ ಇಮಿಡಿಯೇಟ್ಲಿ ಆ ಒಂದು ಹೊಡೆತಕ್ಕೆ ಅವನು ವೀಕ್ ಆಗ್ತಾನೆ. ಮತ್ತು ಇಲ್ಲಿ ಬಂದು ಅವನಿಗೆ ಹಾಸ್ಪಿಟ್ಲಿಂದ ಸಿವಿಲ್ ಹಾಸ್ಪಿಟ್ಲಿಂದ ಸೇರಿಸ್ತಾರೆ. ಸಿವಿಲ್ ಹಾಸ್ಪಿಟ್ಲಲ್ಲಿ ಏನಾಗ್ತದೆ, ಉಂಡೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಆ ಉಂಡಿನ ಮೇಲೆ ಸ್ಟಿಚ್ ಆಗ್ತದೆ. ಆಮೇಲೆ ಅವನಿಗೆ ಅಬ್ಸರ್ವೇಷನ್ಗೆ ಇಡಲೇಬೇಕಾಗ್ತದೆ. ಅವರ ಇದ್ರ ಪ್ರಕಾರ ಅಬ್ಸರ್ವೇಷನ್ ಸಹ ಇಟ್ಟಿದ್ದಾರೆ. ಡಾಕ್ಟರ್ ಸವಿತಾ ಮತ್ತು ಅವರು ಅನುರಾಧ ಅಂತಿದ್ದಾರೆ, ಎಲ್ಲರೂ ಅವರನ್ನು ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಅವನ ಬ್ಲಡ್ ಪ್ರೆಷರ್ ಏನು ಉಂಟಲ್ಲ ಸ್ಲೋಲಿ ಕಡಿಮೆ ಆಗ್ತಾ ಬಂದಾಗ ಅವರು ಅಬ್ಸರ್ವೇಷನಲ್ಲಿ ಮತ್ತೊಂದು ಸಲ ಅದಕ್ಕೆ ಸ್ಕ್ಯಾನಿಂಗ್ ಕಳಿಸಿದಾಗ ಅವರಿಗೆ ಇಂಟೆಸ್ಟೈನ್ನಲ್ಲಿ ಇದ್ದಂಥ 3 ಕಡೆ ಆ ಏನು ಹೋಲಾಗಿ ತೋರ್ತದೆ. ಮತ್ತು ಅವನು ಕುಡಿದಂಥ ನೀರು ಮತ್ತು ಎಲ್ಲ ಹೊಟ್ಟೆಯೊಳಗೆ ಏನಾಗ್ತದೆ, ಗ್ಯಾಸ್ ಆಗಿ ಅದು ಹೊಟ್ಟೆಯೊಳಗೆ ಬಂದ್ಬಿಡ್ತದೆ. ಆಮೇಲೆ ಇಮಿಡಿಯೇಟ್ ಒಂದು ಟೀಮ್ ಒಟ್ಟಿಗೆ ಮಾಡಿಕೊಂಡು ಸಜೆಷನ್ ಕೇಳಿಕೊಂಡು ಅವ್ರ ಒಟ್ಟಿಗೆ 4-5 ಡಾಕ್ಟರ್ ಮಾತಾಡಿಸಿ ಆಪ್ರೇಷನಿಗೆ ಒಂದು ಲಾಸ್ಟ್ ಇದನ್ನು ತೆಗೆದುಕೊಂಡು ಅವ್ರು ಇಮಿಡಿಯೇಟ್ಲಿ OTಗೆ ತೊಗೊಂಡು ಹೋಗ್ತಾರೆ, ಆಪ್ರೇಷನ್ ಮಾಡ್ತಾರೆ. ಬಟ್ ಆಪ್ರೇಷನ್ ಆದ ನಂತರನೂ ಮತ್ತೆ ಅವ್ರ ಬಾಡಿ ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾನು ನಿನ್ನೆ ಪಾಪ ನಿನ್ನ ಮಾತಾಡಿಕೊಂಡು ನನಗೆ ಫೋನ್ ಮಾಡ್ತಾರೆ, ಹೀಗೆ ನನ್ನ ಮಗ ಈಗ ನಾನು ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಅವರು ಅದನ್ನೇ ಹೇಳ್ತಾರೆ, ಸರ್ ಇನಿಷಿಯಲ್ ಸ್ಟೇಜ್ನಲ್ಲಿ ಅದು ಉಂಡು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಪಿನ್ ಹೊಡೆದಂಗೆ ಆಗ್ತದೆ. ಪರ್ಟಿಕ್ಯುಲರ್ ಅದನ್ನು ಆ ಕರಡಿಗೆ ಅಷ್ಟು ಡೆಪ್ತ್ ಒಳಗೆ ಹೋಗಿದ್ದು ಅವ್ರ ನಾಲೆಜಿಗೂ ಬಂದಿಲ್ಲ ಇರಬಹುದು ನನ್ನ. ಆದರೆ ಏನಾಗ್ತದೆ, 2ನೇ ದಿವಸ 100% ಅದು ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಉಂಡು ಒಂದೊಮ್ಮೆ ಜಖಮ್ ಆದ ನಂತರ ಅದು ಬ್ಲೀಡಿಂಗ್ ಆಗ್ತದೆ. ಬ್ಲೀಡಿಂಗ್ ಆದಾಗ ಅದು ಗೊತ್ತಾಗ್ತದೆ. ಲಿವರ್ ಫಂಕ್ಷನ್ನಲ್ಲಿ ನನಗೂ ಆ ಅನುಭವ ಗೊತ್ತಿದ್ದು, ನಾನು ಹೇಳ್ತೇನೆ, ಸುಳ್ಳು ಯಾಕೆ ಹೇಳಬೇಕು, ನನಗೂ ಗೊತ್ತಿಲ್ಲ. ಆದ್ದರಿಂದ ಅವ್ರು ಇಮಿಡಿಯೇಟ್ಲಿ ದೇ ಆರ್ ಟೇಕಿಂಗ್ ಆ್ಯಕ್ಷನ್. ಬಟ್ ಏನಾಗ್ತದೆ, ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ MRI ಇಲ್ಲ. ವಿತ್ CT ಸ್ಕ್ಯಾನ್ ದೇ ಆರ್ ಟ್ರೈಯಿಂಗ್ ಆ್ಯಂಡ್ ದೇ ಆರ್ ಆಪ್ರೇಟಿಂಗ್ ಆಲ್ಸೋ. ಅದನ್ನು ಈಗ ಆಗ್ತದೆ. ನಾನು ಮೊನ್ನೆ ನಿಮ್ಗೆ ಹೇಳಿದ್ದೀನಿ ಏನು ಈ ಥರ ಇಲ್ಲಿ ನಮ್ಮ ಪರಿಸ್ಥಿತಿ ಇದೆ ಅಂತ. ಯಾಕಂತೇಳಿ ನಾವು ಒಂದು ಗೋವಾದಲ್ಲಿ ಹೋದರೆ ದರ್ ಇಸ್ ನೋ ಕೇರ್ ಅಟ್ ಆಲ್. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ಮಾನ್ಯ CM ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ನೆಗ್ಲೆಕ್ಟೆಡ್ ಅವರ್ ಕರ್ನಾಟಕ. ನಾನು ಓಪನ್ ಆಗಿ ಹೇಳ್ತೇನೆ, ಅವರು ಇಲ್ಲಿಂದ ಪೇಷಂಟ್ ತಗೊಳ್ಳೋದಿಲ್ಲ, ಬಿಕಾಸ್ ಅವ್ರದ್ದೇ ಪೇಷಂಟ್ ಹೆಚ್ಚಾಗಿ. ಮಹಾರಾಷ್ಟ್ರದಲ್ಲಿ ಏನೋ ಪರ್ಮಿಷನ್ ಕೊಟ್ಟಿದ್ದಾರಂತೆ, ನಮ್ಮಲ್ಲಿ ಇನ್ನೂ ಪರ್ಮಿಷನ್ ಅವರಿಗೆ ಕೊಡಲಿಲ್ಲ. ಮತ್ತು ಅವರು ಅಟೆಂಡ್ ಮಾಡ್ತಾಯಿಲ್ಲ. ನನ್ನ ಪ್ರಕಾರ 200% ಅಟೆಂಡ್ ಮಾಡ್ತಾರೆ. ಅಂಥದ್ದನ್ನ ನಾವು ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಯಾರಿಗಾದ್ರು ಒಂದು ಸ್ವಲ್ಪ ಏನೋ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಮತ್ತೆ ಅಂಥದ್ದು. ಅದರ್ವೈಸ್ ನಮಗೆ ಹುಬ್ಬಳ್ಳಿ ಇರ್ಬೋದು, KL ಇರ್ಬೋದು, ನಮ್ಮ ಶಿವಮೊಗ್ಗದಲ್ಲಿ ಮ್ಯಾಕ್ಸ್ ಇದೆ, ಆಮೇಲೆ ಮಣಿಪಾಲ್. ಇಲ್ದಿದ್ರೆ ನಾವು ಮಂಗಳೂರಿನಲ್ಲಿ ಇಂಡಿಯಾನ, ಮತ್ತು ಯಾವುದು ನಮ್ಮದು AJ ಹಾಸ್ಪಿಟಲ್, ಮತ್ತು ಮತ್ತೊಂದು ಅಂದರೆ ಯಾವುದು ನಮ್ಮದು ಅನ್ನಪೋಯ, ಮತ್ತೊಂದು ಕ್ರಿಶ್ಚಿಯನ್ ನಮ್ಮದು ಫಾದರ್ ಮುಲ್ಲ, ಅಲ್ಲೇ ಕಳಿಸ್ತೇವೆ. ಆದರೂ ನಮಗೆ
ಆ್ಯಕ್ಚುಲಿ ಇಟ್ ಈಸ್ ದುರಂತ ನಮಗೆ. ನಾನು ಅದಕ್ಕೆ ಸರ್ಕಾರವನ್ನು ಹೇಳಿದೆ ಪ್ರಣಾಳಿಕೆಯಲ್ಲಿ, ಅದನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ನಮ್ಮದು ಆಗಿದೆ. ಅದು 2 ಪ್ರೀವಿಯಸ್ ಸಿಸೇರಿಯನ್ ಸೆಕ್ಷನ್ ಇರೋದ್ರಿಂದ ಅಡೇಜನ್ಸ್ ಎಷ್ಟಿರುತ್ತೆ ಅಂತೇಳಿ ಒಳಗೆ ಓಪನ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು. ಇಲ್ಲಿ ಅಡೇಜನ್ಸನ್ನ ಓಪನ್ ಮಾಡಿದರೆ ಬ್ಲ್ಯಾಡರು ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಇಲ್ಲಿ ಅದಾದ ಮೇಲೆ ಯೂರಾಲಜಿಸ್ಟು ನೆಫ್ರಾಲಜಿಸ್ಟು ಇಲ್ಲದೇ ಇರೋದ್ರಿಂದ ಅದು ಡ್ಯಾಮೇಜ್ ಆದರೆ ಇಲ್ಲಿ ಈ ಹಂತದಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಲಿಕ್ಕೆ ಇದನ್ನು ಮಾಡಿದ್ರು. ಅದು ಆಪ್ರೇಟ್ ಮಾಡಿ ಅಲ್ಲಿ ಇದನ್ನು ಮಾಡಿದರೆ ಇಂಟರ್ನಲ್ ಡ್ಯಾಮೇಜ್ ಆಗಿದರೆ ಪೇಷಂಟ್ ಜೀವಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಅವರು ಇದನ್ನು ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇದನ್ನು ಮಾಡಿದ್ವಿ ಅಂತ ಹೇಳಿದ್ರು. ಸದ್ಯದ ಮಟ್ಟಿಗೆ ಅವರು ಇಲ್ಲಿ ಇರ್ಬೋದು. ಇಲ್ಲಿ ಅದು ಸ್ಟಿಚ್ ಏನೋ ಅದೇನಿಲ್ಲ, ಅದು ಓವೇರಿಯನ್ ಸಿಸ್ಟ್ ಅಂತ ಇರುತ್ತೆ, ಇದು ಅಂಡಾಶಯದ ಸಿಸ್ಟ್, ಅದು ರಪ್ಚರ್ ಆಗೋದು, ಅದನ್ನು ರಪ್ಚರ್ ಆಗಿ ನೀರು ತೆಗಿಬೋದಿತ್ತು, ತೆಗೆದ್ರೆ ಅದು ಇನ್ಫೆಕ್ಷನ್ ಆಗಿ ಇದಾಗುತ್ತೆ ಅಂತೇಳಿ ಇದಾಗುತ್ತೆ. ಅಲ್ಲ, ನಿನ್ನೆ ಅವ್ರ ಗಾಬರಿಯಿಂದ ನಿನ್ನೆ ನಮ್ಮ ಪತ್ರಿಕೆ ಮನೆ ಓಡ್ ಬಂದಿದ್ರು 1:30 ಮಧ್ಯಾಹ್ನ. ಅಲ್ಲ, ನನಗೆ ಆಗಿದ್ರು ಡಾಕ್ಟರ್ನ ವಿಚಾರಿಸಿದಾಗ ಪೇಷಂಟಿಗೆ ಇಲ್ಲಿ ಮಾಡಿ ಡ್ಯಾಮೇಜ್ ಮಾಡಿ ಇದನ್ನ ಮಾಡೋದಕ್ಕಿಂತ ಇದನ್ನ ಮಾಡಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು ಅಂತೇಳಿ ಅವ್ರ ಪೇಷಂಟ್ ಕಡೆಯವ್ರಿಗೆ ಹೇಳ್ಬಿಟ್ಟು ಇದನ್ನ ಮಾಡಿದ್ದಾರೆ. ನಿನ್ನೆ ನಾವೇ ಸಮಾಧಾನ ಮಾಡಿ ಹೌದು.